ಓಯ್ ತಿರಿಕಾ ರೋಯ್ ಮೆಸ್ಸಿ ಲಿಖಿತಾ ಲಿಖಿತಾ ಇವ್ರ ಮನೆ ತೋರಿಸ್ತಾರಂತೆ ಗಾಯ್ಸ್. ಈಗ ಇವ್ರ ಜಾತ್ರೆಗೆ ಹೋಗ್ತಿರೋದು ಬೆಳಗುಂಬ ಜಾತ್ರೆ. ಕುಂದೂರು ಬಸ್ಸಲ್ಲಿ ಟಿಕೆಟ್ Hey guys, welcome back to my YouTube channel. Hello family members, welcome back to my channel. So ಇವತ್ತು ನಮ್ಮ ಲಿಖಿತಾ ಮೇಡಮ್ ಅವರು ಬಸ್ಸಲ್ಲಿ ಕಂಡಕ್ಟರ್ ಹತ್ರ ಜಗಳ ಮಾಡಿಕೊಂಡು ಫ್ರೆಂಡ್ಸ್ನೆಲ್ಲ ಕರ್ಕೊಂಡು ಬೆಳಗುಂಬಕ್ಕೆ ಹೋಗ್ತಾಳೆ. ಬೆಳಗುಂಬ ಜಾತ್ರೆ ಕರ್ಕೊಂಡು ಹೋಗ್ತಿದ್ದಾಳೆ. ಪುಣ್ಯ ಮಾಡಿರ್ಬೇಕು ಫ್ರೆಂಡ್ಸ್. ನೀರು ಕುಡಿರಿ ಅಂತಂದ್ರೆ ಮುಖ ತೊಳಿತಾವಳೆ. ನಯನ ಬೆಳ್ಳಗಾಗ್ತಾಳೆ. ನಯನ ನೀರು ಕುಡಿದ್ರೆ ಬೆಳ್ಳಗಾಗ್ತಾಳೆ. ಅಪ್ಪ ಅಮ್ಮನ ಆಶೀರ್ವಾದ ಕಂಡ್ರು. ನನಗೂ ಇಷ್ಟ ಆಗುತ್ತೆ. ನಾವು ಬೋರ್ ನೀರೇ ಕುಡಿಯೋದು. ನಾವು ಫಿಲ್ಟರ್ ನೀರು ಯಾವತ್ತೂ ಕುಡಿಯೋದು. ರಂಜು ಇವಾಗ ಬಾವಿಗೆ ಹೋಗಿ ಬೀಳ್ತಾಳಂತೆ ಗಾಯ್ಸ್. ಕಂಗ್ರಾಚುಲೇಷನ್ ಬ್ರದರ್, ಕಂಗ್ರಾಚುಲೇಷನ್. ಗಾಯ್ಸ್ ಬೇಡ ರಂಜು, ನಿನಗೋಸ್ಕರ ವೇಟ್ ಮಾಡ್ತಿದ್ದಾರೆ ನಿಮ್ಮ ಮನೇಲಿ. ನೋ ರಂಜು ನೋ. ಓ ಆಳ ನೋಡಿ ಭಯ ಬೀಳ್ತಿದ್ಯಾ? ಇಟ್ಸ್ ಓಕೆ, ಬೀಳು ಪರವಾಗಿಲ್ಲ. ಗಾಯ್ಸ್ ನೀರು ಅಂತ ಬಂದೆ ಗಾಯ್ಸ್, ನೀರು ಚೆನ್ನಾಗಿಲ್ಲ. ಲೂಸು ಚೆನ್ನಾಗಿದಾವ ನೀರು. ಏನಾಶಿ ಯಾರನ್ನ ಬೀಳ್ತಿದ್ದೆ? ನಾನಲ್ವೇ ಲೂಸು. ಅಲ್ಲ ಗಾಯ್ಸ್, ಇವರೆಲ್ಲ ರಂಜು ಬಾವಿಗೆ ಬೀಳ್ತಾರೆ ಅಂತ ನೋಡಕ್ ಬಂದಿರೋ ಫ್ರೆಂಡ್ಸು, ಎತ್ತಾಗ ಬರೋ ಫ್ರೆಂಡ್ಸ್ ಅಲ್ಲ. ಮಾನ ಮರ್ಯಾದೆ ಏನು ಇಲ್ಲ. ಈ ಲೋಪರ್ ನನ್ನ ಮಕ್ಕಳ ನೀವೇ ಕಲ್ಸ್ಬೇಕಪ್ಪ ಬುದ್ಧಿ. ಗಾಯ್ಸ್ ಇವರು ಕಂಡೋರ್ ಮನೆ ಕಳ್ತನ ಮಾಡ್ತಿದ್ದಾರೆ. ಹೂವ ಕಿತ್ಕೊಂಡು ನನಗೆ ಕೊಡಕ್ ಬರ್ತಿದ್ದಾಳೆ. ಯೋ ದೇವ್ರಿ, ಏನು ಹೇಳಲ್ಲ, ಯಾಕೆ ಹೇಳ್ಬೇಕು? ನಿಂಗೆ ಬಿಲ್ಡಪ್ ಬೇರೆ. ಹಾ ರಂಜು ನನಗೆ ಹೂವು ತಂದ್ಕೊಟ್ರೆ ಅದನ್ನ ರಮ್ಯ ಕಿತ್ಕೊಂಡು ಹೋಗೋ ಹೋಗೋ ಹೋಗೋ. ಕೊಡ್ತೀನಿ ಈಗ. ನಯನ ರಂಜು ಪ್ರಪೋಸ್ ಮಾಡ್ತಾರೆ. ಯಾಕಂದರೆ ರಂಜು ಅಷ್ಟು ಬ್ಯೂಟಿಫುಲ್ ಹುಡುಗಿ ಗಾಯ್ಸ್. ಎಷ್ಟು ಚೆನ್ನಾಗಿದ್ದಾಳೆ ಅಂದರೆ ಅವಳಂತ ಒಳ್ಳೆ ಪುಣ್ಯಾತ್ಮಿ ಇನ್ನೊಬ್ಳಿಲ್ಲ ಗಾಯ್ಸ್. ಅವಳು ಬಂದು ನೂಡಲ್ಸು, ಅವಳು ನಮ್ಮ ಮೇಗ ಏನೋ ಜೊತೆ ಸೇರ್ಕೊಂಡ್ಬಿಟ್ರೆ ನನ್ನನ್ನು ಏನೋ ಆಡ್ಸ್ಕೊಂಡ್ಬಿಡ್ತಾರೆ ಗಾಯ್ಸ್. ಮೈಸೂರು ಮಲ್ಗೆ ಹೂವನಮ್ಮ. ಅದು ಮೂಸ್ ನೋಡ್ಬೇಡ, ಅದು ಹುಳ ಜಾಸ್ತಿ ಹುಳ ಅದರಲ್ಲಿ. ಮೈಸೂರು ಮಲ್ಗೆ ಹೂವು ಗೊತ್ತಾ ಇದು ಗಾಯ್ಸ್. ಇನ್ನು ಎಷ್ಟು ದೂರ ನಡ್ಸ್ಕೊಂಡು ಹೋಗ್ತಿದ್ದಳು ಗಾಯ್ಸ್. ಮಾತಾಡ್ರಿ ಮಾತಾಡ್ರಿ. ಮಾತಾಡ್ಬೇಡ. ಹಾ ಅವಳು ತಿರುಗೋ ನೋಡಲ್ಲ ಅಂತವಳೆ. ಹಾ ಈಗ ತಿರುಗುದ್ಲು. ಒಳ್ಳೆ ಕಳ್ಳ ಇದ್ದಂಗೆ. ಇಂತು ಬೆಳಗುಂಬ ಯಾವ ದೇವಸ್ಥಾನ? ಗುರು ಸಿದ್ದರಾಮೇಶ್ವರ ದೇವಸ್ಥಾನಕ್ಕೆ ಬಂದು ರೀಚ್ ಆಗಿದ್ದೀವಿ. ಎಷ್ಟು ವರ್ಷದಿಂದ ಮಾಡ್ತಿದ್ದಾರೆ ದೇವಸ್ಥಾನ? ಅಯ್ಯೋಯಪ್ಪ, 852ನೇ ವಾರ್ಷಿಕೋತ್ಸವ ಅಂತೆ. ಜಯಂತ್ಯೋತ್ಸವ ಮೀನ್ಸ್ ಜಾತ್ರೆ. ಯಪ್ಪ ಯಪ್ಪ ಯಪ್ಪ. ಇದು ಕಟ್ಟಡ ಇದು ಮೊನ್ನೆ ನವೆಂಬರ್ ಅಲ್ಲಿ ಉದ್ಘಾಟನೆ ಆಗಿದ್ದು. ಅಂದ್ರೆ ಗೋಪುರ ಹೊಸದಾಗಿ ಮಾಡಿದ್ರು. ಅದು ನವೆಂಬರ್ ಅಲ್ಲಿ ಓಪನ್ ಆಗಿದೆ. ಹಂಗೆ ಇದು ದೇವಸ್ಥಾನ ಹಳೆ ಕಟ್ಟಡ. ಜಾತ್ರೆ ವೈಬ್ಸು.
ಇದು ಕಮ್ಮಿ, ಮುಂದೆ ಹೋದ್ರೆ ಇನ್ನ ಐತೆ. ಹೌದಾ? ಫಸ್ಟು ಇಲ್ಲಿ ದರ್ಶನ ಮಾಡ್ಕೊಂಡು ಹೋಗೋಣ. ದೇವ್ರು ಮೆರವಣಿಗೆ ಐತೆ. ಹಂಗ ಇಲ್ಲೇನು ಇಲ್ಲ. ಹಾಂ ಗಾಯ್ಸ್ ಎಲ್ಲೋ ಹೋಗ್ಬಿಟ್ಟಿದ್ರು ಗಾಯ್ಸ್ ಇವರು. ಇಲ್ಲ ಗಾಯ್ಸ್, ಇಲ್ಲೇ ನಮ್ಮ ಅಣ್ಣ ಮತ್ತೆ ಅತ್ತಿಗೆ ಸಿಕ್ಕಿದ್ರೆ ಮಾತಾಡ್ತಿದ್ವಿ. ಅಮ್ಮ ಸಾರಿ ಹಾಂ ಓಕೆ ಬನ್ನಿ ಹೋಗುವ ಗಾಯ್ಸ್. ಒಳಗಡೆ ಹೋಗೋಣ, ದೇವಸ್ಥಾನ ಒಳಗಡೆ. ಎಲ್ಲೋದ್ರು ಇವರು, ಕಾಣಿಸ್ತಾ ಇಲ್ಲ ಅಲೆ. ಎಲ್ಲೋದ್ರು ಇವರು? ಆಗ ಅಲ್ಲಿ ಕೈಕಾಲು ತೊಳ್ಕೊಳ್ಳೋಣ. ಗಾಯ್ಸ್ ಇಲ್ಲೇ ಇದ್ದಾರೆ ಗಾಯ್ಸ್. ಫೋಟೋಗ್ರಫಿ ನಡೀತಾ ಇದೆ ಇಲ್ಲಿ. ಎಲ್ಲ ನನಗೆ ಬೇಕು, ವಾಪಸ್ ಕೊಡು. ಆಹಾ ಥ್ಯಾಂಕ್ ಯು ಸೋ ಮಚ್, ಲವ್ ಯು ಟು ಬೇಬಿ. ಗಾಯ್ಸ್ ಒಳಗಡೆ ವಿಡಿಯೋ ಮಾಡೋ ಆಗಿರಲಿಲ್ಲ, ಅದಕ್ಕೆ ವಿಡಿಯೋ ಫೋಟೋ ಏನು ಮಾಡೋಕ್ಕಾಗಿಲ್ಲ. ಸೊ ಮತ್ತೆ ಆಚೆ ಬರ್ತಾ ಇದ್ದೀವಿ ದೇವಸ್ಥಾನದಿಂದ. ಜಾತ್ರೆ ಒಳಗೆ ಹೋಗೋಣ ಅಂತ. ಹಾಂ ಜಾತ್ರೆ ಒಳಗೆ ಹೋಗ್ತಾ ಇದ್ದೀವಿ ಇವಾಗ. ಸಖತ್ತು ಜನ ಇದ್ದಾರೆ. ಏನು ಹೇಳು? ಅಡಿಕೆ ತಯಾರಿ ನಡೀತಾ ಇದೆ. ಒಳ್ಳೆ ಕಾಳಿನ ಸಾರು, ಅನ್ನ ಊಟ ಮಾಡ್ತಾ ಇದ್ದೀವಿ. ಅಯ್ಯೋ ಸಾರಿ ನೀನು ಬಂದಿದ್ದು ಕಟ್ಟು ಕಾಣೆ ಆಗೋಳೆ. ಓಯ್ ಕೊಳ್ಳಿ ಥರ ನೋಡ್ತು. ಗಾಯ್ಸ್ ಊಟ ಮುಗಿಸ್ಕೊಂಡು ಬಂದಿದ್ದೀವಿ. ಇವಾಗ ಜಾತ್ರೆಗೆ ಹೋಗೋಣ ಅಂತ. ಇವರು ಫಸ್ಟು ಜಾತ್ರೆ ತೇರಂತೆ, ತೇರು ತೋರಿಸ್ತಾಳಂತೆ ನಮ್ಮ ಲಿಖಿತ. ಕೊಡೋ ನೀರು. ಹೆಜ್ಜೆ ನಮಸ್ಕಾರ ಇದೆ ಗಾಯ್ಸ್, ಅದನ್ನು ತೋರಿಸ್ತೀನಿ. ಇನ್ನ ಕುಡಿ ಕಿತ್ಕೊಂತಾರೆ. ಊಟ ಮಾತ್ರ ಚೆನ್ನಾಗಿತ್ತು.